ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಪಣಿ ಅನ್ನೋ ಮಲಯಾಳ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ನಾವು ಇಬ್ಬರು ಹುಡುಗರನ್ನ ನೋಡ್ತೀವಿ. ಒಬ್ಬನ ಹೆಸರು ಡಾನ್, ಇನ್ನೊಬ್ಬ ಸಿಜು. ಇಬ್ಬರು ತ್ರಿಸೂರ್ ಅನ್ನೋ ಸಿಟಿಲಿ ಒಂದು ಪಂಚರ್ ಶಾಪಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಪಂಚರ್ ಶಾಪ್ಗೆ ಒಂದು ಹುಡುಗ ಟೈರ್ ತೊಗೊಂಡು ಪಂಚರ್ ಶಾಪ್ಗೆ ಬರ್ತಾನೆ. ಪಂಚರ್ ಶಾಪ್ ಓನರ್ ಡಾನ್ಗೆ ಮತ್ತು ಸಿಜುಗೆ ಪಂಚರ್ ಹಾಕೋಕೆ ಹೇಳ್ತಾನೆ. ಆದರೆ ಅವರು ನಾವು ಇವತ್ತು ಲೀವಲ್ಲಿದ್ದೀವಿ, ನೀನು ಕೇಳಿದೆ ಅಂತ ಇಷ್ಟವರೆಗೂ ಕೆಲಸ ಮಾಡಿದ್ದು ಅಂತ ಹೇಳಿ ಅಲ್ಲಿಂದ ಬೈಕ್ ತೊಗೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಸುರೇಶ್ ಅನ್ನೋ ವ್ಯಕ್ತಿನ ನೋಡ್ತೀವಿ. ಅವನು ಜೋಶಿ ಅನ್ನೋ ವ್ಯಕ್ತಿಗೆ ಕಾಲಲ್ಲಿ ಲ್ಯಾಂಡ್ನ ನಾನು ನಿನಗೆ ಸೇಲ್ ಮಾಡಲ್ಲ, ಗಿರಿ ಜೊತೆ ಮಾತಾಡೋಣ ಅಂತ ಹೇಳ್ತಾನೆ. ಅಲ್ಲಿ ಒಂದು ಹುಡುಗಿ ಇರ್ತಾಳೆ. ಅವಳು ಫೋನಲ್ಲಿ ಎಲ್ಲಿದೆಯಾ, ಯಾವಾಗ ಬರ್ತೀಯ ಅಂತ ಯಾರನ್ನೋ ಕೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ನಮಗೆ ಆ ಸಿಟಿ ಪೊಲೀಸ್ ಸ್ಟೇಷನ್ನ ತೋರಿಸ್ತಾರೆ. ಅಲ್ಲಿಗೆ ಕಮಿಷನರ್ ಬರ್ತಾರೆ. ಎಲ್ಲರೂ ಮೀಟಿಂಗ್ಗೆ ಕೂತ್ಕೋತಾರೆ. ಆ ಸ್ಟೇಷನ್ನ ಹೆಡ್ ಇನ್ಸ್ಪೆಕ್ಟರ್ ಕಲ್ಯಾಣಿ, ಅವರು ಆ ಊರವಳೆ. ಅದಕ್ಕೆ ಕಮಿಷನರ್ ಸ್ವಂತ ಊರಲ್ಲಿ ಜಾಯ್ನಿಂಗ್ ಆಗೋಕ್ಕೆ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿಸಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಇನ್ಫ್ಲೂಯೆನ್ಸ್ ಏನೂ ಇಲ್ಲ, ಪ್ರಿಫರೆನ್ಸಲ್ಲಿ ಫಸ್ಟ್ ಹಾಕಿದ್ದೆ ಅಷ್ಟೇ ಅಂತಾಳೆ. ಆಮೇಲೆ ಕಮಿಷನರ್ ತ್ರಿಸೂರ್ ಅಲ್ಲಿ ರೌಡಿಸಮ್ ಜಾಸ್ತಿ ಆಗಿದೆ, ಇಲ್ಲಿ ಆ್ಯಕ್ಟಿವ್ ಆಗಿರೋ ರೌಡಿಗಳು ಯಾರು ಅಂತ ಕೇಳಿದಾಗ ಒಬ್ಬ ಪೊಲೀಸ್ ವಾರನ್ ಡೇವಿ, ಅವನದು ಒಂದು ಟೀಮ್ ಇದೆ, ಅವನಿಗೆ ಹೊರಗಡೆಯಿಂದ ತುಂಬ ಸಪೋರ್ಟ್ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಕಮಿಷನರ್ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಫುಲ್ ಸಪೋರ್ಟ್ ಇದೆ, ಸಿಟಿನ ಕ್ಲೀನ್ ಮಾಡೋಣ ಅಂತ ಹೇಳ್ತಾನೆ. ಈ ಕಡೆ ಸಿಟಿಯಲ್ಲಿ ರೌಂಡ್ ಅನ್ನೋ ಸರ್ಕಲ್ನಲ್ಲಿ ಸಿಜು ಮತ್ತು ಡಾನ್ ಬಂದು ಒಂದು ATM ಹತ್ರ ನಿಂತ್ಕೋತಾರೆ. ಅಲ್ಲಿಗೆ ಸುರೇಶ ಬರ್ತಾನೆ. ಅವನ್ನ ಡಾನ್ ಅಡ್ಡ ಹಾಕಿ ಜೋಶಿ ಅಣ್ಣಂಗೆ ಲ್ಯಾಂಡ್ ಮಾರಿಬಿಡಿ, ಇಲ್ಲ ಅಂದರೆ ಸಾಯಿಸ್ಬಿಡ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಸುರೇಶ ಜೋಶಿಗೆ ಬಂದು ಮಾತಾಡೋಕೆ ಹೇಳು ಅಂತಾನೆ. ಅದಕ್ಕೆ ಡಾನ್ ಚಾಕು ತಗೊಂಡು ಸುರೇಶ್ ಕತ್ತಿಗೆ ಚುಚ್ಚಿಬಿಡ್ತಾನೆ. ಸಿಜು ಒಂದು ಛತ್ರಿನ ಅಡ್ಡ ಹಿಡ್ಕೊಂಡು ನಿಂತ್ಕೋತಾನೆ. ಡಾನ್ ಸುರೇಶ್ ಬಾಡಿನ ATM ಒಳಗೆ ಹಾಕ್ತಾನೆ. ಆ ATM 1.5 ವರ್ಷದಿಂದ ವರ್ಕ್ ಆಗ್ತಿರಲ್ಲ. ಡಾನ್ ಮತ್ತು ಸಿಜು ಅಲ್ಲಿಂದ ಒಂದು ಬಟ್ಟೆ ಅಂಗಡಿಗೆ ಹೋಗ್ತಾರೆ ಡ್ರೆಸ್ ಚೇಂಜ್ ಮಾಡೋಕ್ಕೆ. ಇನ್ನೊಂದು ಕಡೆ ನಮಗೆ ಈ ಮೂವಿಯ ಮೇನ್ ಲೀಡ್ನ ತೋರಿಸ್ತಾರೆ. ಅವನ ಹೆಸರು ಗಿರಿ, ಅವನ ಹೆಂಡತಿ ಗೌರಿ. ಅವರು ಕಾರಲ್ಲಿ ಹೋಗುವಾಗ ಜಯರಾಜ್ ಅನ್ನೋ ವ್ಯಕ್ತಿ ಗಿರಿಗೆ ಕಾಲ್ ಮಾಡಿ ಒಂದು ಅಂಗಡಿ ಇನಾಗ್ರೇಷನ್ಗೆ ಬಂದಿದ್ದೆ, ಜೊತೆಯಲ್ಲಿ ಆರ್ಟಿಸ್ಟ್ಗಳನ್ನ ಕರ್ಕೊಂಡು ಬಂದಿದ್ದೆ, ಅಂಗಡಿ ಅವರು ದುಡ್ಡು ಕೊಡ್ತಿಲ್ಲ, ಬಂದು ಹೆಲ್ಪ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಗಿರಿ ಸರಿ ಅಂತ ಹೇಳಿ ಆ ಅಂಗಡಿ ಹತ್ರ ಹೋಗ್ತಾನೆ. ಅದೇ ಅಂಗಡಿಯಲ್ಲಿ ಸಿಜು ಮತ್ತು ಡಾನ್ ಬಟ್ಟೆ ಟ್ರೈ ಮಾಡ್ತಾ ಇರ್ತಾರೆ. ಗಿರಿ ಒಳಗೆ ಹೋಗಿ ಅವನ ಹತ್ರ ಇದ್ದ ದುಡ್ಡನ್ನ ಜಯರಾಜ್ಗೆ ಕೊಡ್ತಾನೆ. ಆವಾಗ ಜಯರಾಜ್ ನಿಮ್ಮ ದುಡ್ಡು ಬೇಡ, ಅವ್ರ ಹತ್ರ ಈಸ್ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಗಿರಿ ಅವ್ರ ಹತ್ರ ಸಂಜೆ ಒಳಗೆ ನಾನು ಈಸ್ಕೋತೀನಿ, ನೀವು ಇಟ್ಕೊಳ್ಳಿ ಅಂತ ಹೇಳ್ತಾನೆ. ಆ ಅಂಗಡಿ ಮ್ಯಾನೇಜರ್ ನಾವ್ಯಾಕೆ ನಿಮಗೆ ದುಡ್ಡು ಕೊಡಬೇಕು ಅಂತ ಗಿರಿಗೆ ಕೇಳ್ತಾನೆ. ಗಿರಿ ಅವನ ಕಪಾಳಕ್ಕೆ ಹೊಡೆದು ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ ಕಡೆ ಕೈ ತೋರಿಸಿ ಅವನ್ನ ಕೇಳು ಯಾಕೆ ದುಡ್ಡು ಕೊಡಬೇಕು ಅಂತ ಹೇಳ್ತಾನೆ ಅಂತ ಹೇಳಿ ಅಲ್ಲಿಂದ ಜಯರಾಜ್ ಜೊತೆ ಹೊರಗಡೆ ಬರ್ತಾನೆ. ಅಷ್ಟರಲ್ಲಿ ಒಳಗಡೆಯಿಂದ ಒಬ್ಬ ವ್ಯಕ್ತಿ ಬಂದು ಗಿರಿಗೆ ದುಡ್ಡು ಕೊಡ್ತಾರೆ. ಆ ಅಂಗಡಿಯಿಂದ ಡಾನ್ ಮತ್ತು ಸಿಜು ಈಚೆ ಬರ್ತಾರೆ. ಅವಾಗ ಹಿಂದೆಯಿಂದ ಒಂದು ಹುಡುಗಿ ಬಂದು ಡಾನ್ನ ಹಿಡ್ಕೋತಾಳೆ. ಅವಳು ಡಾನ್ನ ಲವ್ವರ್. ಅವಳು ನೀನು ಇಲ್ಲಿಗೆ ಬಂದಿಲ್ಲ ಅಂದೆ, ಆದರೆ ಇಲ್ಲೇ ಇದೆಯಾ, ಇವಾಗ ನನ್ನ ಜೊತೆ ಬಾ ಅಂತ ಹೇಳ್ತಾಳೆ. ಡಾನ್ ಮೊದಲು ನಿಧಾನವಾಗಿ ಬರಲ್ಲ ಅಂತಾನೆ. ಆಮೇಲೆ ಕೋಪದಲ್ಲಿ ಅವಳಿಗೆ ಬೈದು ಬಿಡ್ತಾನೆ. ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ಡಾನ್ ಮತ್ತೆ ಸಿಜು ಸರ್ಕಲಿಂದ ದೂರ ಬಂದು ಅವ್ರ ಬಟ್ಟೆ ಮತ್ತು ಛತ್ರಿನೆಲ್ಲ ಪೆಟ್ರೋಲ್ ಹಾಕಿ ಸುಟ್ಟಾಕ್ತಾರೆ. ಗಿರಿ ಜಯರಾಜ್ನ ಕಳಿಸಿ ಅಲ್ಲಿಂದ ಅವನು ರೌಂಡ್ ಸರ್ಕಲ್ಗೆ ಬರ್ತಾನೆ. ಆ ಸರ್ಕಲಲ್ಲೇ ಗಿರಿ ತಂಗಿ ಕಾರ್ತಿಕಾದು ಅಂಗಡಿ ಇರುತ್ತೆ. ಅವತ್ತೇ ಕಾರ್ತಿಕಾ ಬರ್ತಡೇ ಕೂಡ ಇರುತ್ತೆ. ಗಿರಿ ಅಂಗಡಿಗೆ ಹೋಗಿ ಅವನ ತಂಗಿ ಮತ್ತು ಅವನ ಬಾಮೈದನ ಜೊತೆ ಮಾತಾಡೋವಾಗ ಗಿರಿ ಅವರಮ್ಮ ಕಾಲ್ ಮಾಡಿ ಕಾರ್ತು ಬರ್ತಡೇಗೆ ಬರೋಕೆ ಆಗಲ್ಲ, ಮನೆಗೆ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಹೇಳ್ತಾಳೆ. ಅಲ್ಲಿ ಸಜಿ ಅನ್ನೋ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ಅವನು ಗಿರಿ ಕಸಿನ್. ಅವನ ಹೆಂಡತಿ ಲಕ್ಷ್ಮಿ ಕೂಡ ಅಲ್ಲಿಗೆ ಬರ್ತಾಳೆ. ಎಲ್ಲರೂ ಅಂಗಡಿ ಒಳಗೆ ಕೂತ್ಕೊಂಡು ಮಾತಾಡುವಾಗ ಅಲ್ಲಿಗೆ ಕಲ್ಯಾಣಿ ಬರ್ತಾಳೆ. ಕಲ್ಯಾಣಿ ಅದೇ ಊರವಳಾಗಿದ್ದರಿಂದ ಅವಳಿಗೆ ಗಿರಿ ಸಜಿ ಎಲ್ಲರೂ ಗೊತ್ತಿರ್ತಾರೆ. ಅವಳು ಬಂದು ಹೊಸ ಕಮಿಷನರ್ ಬಂದಿದ್ದಾರೆ, ಅವರು ಮೊದಲು ಕೇಳಿದ್ದೆ ವಾರನ್ ಡೇವಿ ಗಿರಿ ಸಜಿ ಬಗ್ಗೆನೇ ಕೇಳಿದ್ದು, ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಹೇಳ್ತಾಳೆ. ಅದಕ್ಕೆ ಸಜಿ ಹೊಸ ಕಮಿಷನರ್ ರಂಜಿತ್ ಅಲ್ವಾ, ಅವನ ಬಗ್ಗೆ ನನಗೆ ಗೊತ್ತು, ಅವನು ಗಿರಿ ಮತ್ತು ಗೌರಿ ಮದುವೆ ಆಗೋ ಮುಂಚೆ ಗೌರಿ ಮೇಲೆ ಕಣ್ಣಿಟ್ಟಿದ್ದ, ಗಿರಿ ಗೌರಿನ ಮದುವೆ ಆಗಿದ್ದಕ್ಕೆ ಗಿರಿ ಹಿಂದೆ ಬಿದ್ದಿದ್ದ, ನಾವೇ ಅವನ್ನ ಟ್ರಾನ್ಸ್ಫರ್ ಮಾಡಿಸಿದ್ವಿ ಅಂತ ಹೇಳ್ತಾನೆ. ಅಲ್ಲಿಂದ ಗಿರಿ ಸ್ವಾಮಿ ಅಣ್ಣನ ಹೋಟೆಲಲ್ಲಿ ಊಟಕ್ಕೆ ಹೋಗೋಣ ಅಂತಾನೆ. ಕಲ್ಯಾಣಿ ಕೂಡ ಗಿರಿ ಜೊತೆ ಹೋಟೆಲ್ಗೆ ಹೋಗ್ತಾಳೆ. ಈ ಕಡೆ ಡಾನ್ ಮತ್ತು ಸಿಜು ಮತ್ತೆ ಅದೇ ATM ದಾರಿಯಲ್ಲಿ ಬರಬೇಕಾದ್ರೆ ATM ರೂಮಿಂದ ಬ್ಲಡ್ ಈಚೆ ಬರ್ತಿರುತ್ತೆ. ಅದನ್ನ ನೋಡಿ ಇಬ್ಬರು ರಕ್ತ ಅಂತ ಕಿರ್ಚ್ಕೊಂಡು ಜನನ ಸೇರಿಸ್ತಾರೆ. ಅಲ್ಲಿ ಸುರೇಶ ಬಾಡಿ ನೋಡಿ ಒಬ್ಬ ವ್ಯಕ್ತಿ ಕೊಲೆ ಆಗಿದೆ ಅಂತ ಪೊಲೀಸ್ಗೆ ಕಾಲ್ ಮಾಡಿ ಅಂತಾನೆ. ಅಲ್ಲೇ ಡಾನ್ ಅವನ ಹುಡುಗಿನ ನೋಡಿ ಅವಳ ಹತ್ರ ಹೋಗ್ತಾನೆ. ಅವಳಿಗೆ ATM ಹತ್ರ ಕೊಲೆ ಆಗಿದೆ ಅಂತ ಹೇಳ್ತಾನೆ. ನಾವೇ ಅದನ್ನ ಮೊದಲು ನೋಡಿದ್ದು ಅಂತ ಕೂಡ ಹೇಳ್ತಾನೆ. ಡಾನ್ ಮತ್ತೆ ಅವನ ಡವ್ ಮತ್ತೆ ಸರಿ ಹೋಗ್ತಾರೆ. ಈ ಕಡೆ ಗಿರಿ ಕಲ್ಯಾಣಿ ಎಲ್ಲರೂ ಹೋಟೆಲಲ್ಲಿ ಊಟ ಮಾಡಬೇಕಾದ್ರೆ ಕಲ್ಯಾಣಿಗೆ ಕಾಲ್ ಬರುತ್ತೆ. ಅವಳು ಅಲ್ಲಿಂದ ಅರ್ಧಕ್ಕೆ ಎದ್ದು ಹೋಗ್ತಾಳೆ. ಕ್ರೈಮ್ ಸೀನ್ಗೆ ಕಮಿಷನರ್ ಬಂದು ಕಲ್ಯಾಣಿ ಇನ್ನೂ ಬಂದಿಲ್ವಾ ಅಂತ ಕೇಳ್ತಾನೆ. ಆಮೇಲೆ ಅಲ್ಲಿಗೆ ಕಲ್ಯಾಣಿ ಬರ್ತಾಳೆ. ಕಮಿಷನರ್ ಅವಳಿಗೆ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತಾನೆ. ಕಲ್ಯಾಣಿ ಆ ಕೊಲೆನ ಮೊದಲು ಯಾರು ನೋಡಿದ್ದು ಅಂದಾಗ ಸಿಜು ಮತ್ತು ಡಾನ್ ನಾವೇ ಅಂತಾರೆ. ಅಲ್ಲಿಂದ ಕಲ್ಯಾಣಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ಗಿರಿ ಮತ್ತು ಸಜಿ ಕಾರಲ್ಲಿ ಹೋಗಬೇಕಾದ್ರೆ ಅವರಿಗೆ ಸುನಿಲ್ ಅನ್ನೋ ವ್ಯಕ್ತಿ ಕಾಲ್ ಮಾಡ್ತಾನೆ. ಆವಾಗ ಸಜಿ ಯಾವುದೋ ಲ್ಯಾಂಡ್ ವಿಷಯಕ್ಕೆ ಕೊಲೆ ಮಾಡೋರೆ, ಅವರು ನಮಗೆ ಗೊತ್ತಿದ್ದೋರೆ ಅಂತ ಹೇಳ್ತಾನೆ. ಆವಾಗ ಸುನಿಲ್ ಒಂದ್ಸಲ ಆಫೀಸ್ ಕಡೆ ಬಂದು ಹೋಗಿ ಅಂತಾನೆ. ಅದಕ್ಕೆ ಸಜಿ ಇವತ್ತಾಗಲ್ಲ, ಸಂಜೆ ಗಿರಿ ತಂಗಿ ಕಾರ್ತಿಕಾ ಬರ್ಡೇ ಇದೆ ಅಂತ ಹೇಳ್ತಾನೆ. ಆಮೇಲೆ ಸಜಿಗೆ ಡೇವಿ ಕಾಲ್ ಮಾಡ್ತಾನೆ. ಗಿರಿ ಡೇವಿಗೆ ಆ ಕೊಲೆ ಬಗ್ಗೆ ವಿಚಾರಿಸೋಕೆ ಹೇಳ್ತಾನೆ. ಡೇವಿ ಕೂಡ ಗಿರಿ ಥರ ಏರಿಯಾದಲ್ಲಿ ಭಯ ಮೇಂಟೈನ್ ಮಾಡ್ತಾ ಇರ್ತಾನೆ. ಅವನು ಒಂದು ಡೀಲ್ಗೆ ಹೋಗ್ತಾನೆ. ಅಲ್ಲಿ 4 ಜನ ಇರ್ತಾರೆ.
ಇರ್ತಾರೆ. ಅವ್ರು ಮಾಡಿದ ಬಿಸ್ನೆಸ್ಸಲ್ಲಿ 5 ಕೋಟಿ ಲಾಸ್ ಆಗಿರುತ್ತೆ. ಅದಕ್ಕೆ ಡೇವಿ ಎಲ್ಲ 1 ಕೋಟಿ ಹಾಕಿ ಅಂತಾನೆ. ಆವಾಗ ಒಬ್ಬ ನನ್ನ ಹತ್ರ ಪೇಪರ್ಸ್ ಇದೆ ಅಂದಾಗ ಅವನು ಆ ಪೇಪರ್ಸ್ನೆಲ್ಲ ಹರಿದಾಕಿ ಇಲ್ಲಿ ನಾನು ಹೇಳಿದಾಗೇ ಮಾಡಬೇಕು ಅಂತ ಹೇಳ್ತಾನೆ. ಇದರಿಂದನೇ ಗೊತ್ತಾಗುತ್ತೆ ಅಲ್ಲಿ ಡೇವಿ ಕಂಡ್ರೆ ಎಲ್ರಿಗೂ ಎಷ್ಟು ಭಯ ಇದೆ ಅಂತ. ಈ ಕಡೆ ಡಾನ್, ಅವನ ಹುಡುಗಿ ಮತ್ತು ಸಿಜ್ಜು ಎಲ್ಲರೂ ಒಂದು ಕೆಫೆಯಲ್ಲಿ ಇರ್ತಾರೆ. ಆವಾಗ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕೆ ಕಾಲ್ ಬರುತ್ತೆ. 3 ಜನನು ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಆ ಬಾಡಿ ನೋಡಿದ್ದ ಇನ್ನೊಬ್ಬ ವ್ಯಕ್ತಿ ಕೂಡ ಬಂದಿರ್ತಾನೆ. ಅಲ್ಲಿ ಡಾನ್ ಮತ್ತು ಸಿಜ್ಜು ಕಮಿಷನರ್ ಕೇಳೋ ಕ್ವಶನ್ಗೆಲ್ಲ ಫುಲ್ಲು ಕಾನ್ಫಿಡೆನ್ಸಲ್ಲಿ ಆನ್ಸರ್ ಮಾಡ್ತಾ ಇರ್ತಾರೆ. ಆವಾಗ ಡಾನ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿದವರು ಕೆಲಸ ಸಖತ್ತಾಗಿ ಮಾಡಿದ್ರಿ, ಕ್ಯಾಶ್ ಎಲ್ಲಿ ಇಸ್ಕೋತೀರಾ ಅಂತ ಕೇಳ್ತಾರೆ. ಆವಾಗ ಡಾನ್ ಪೊಲೀಸ್ ಸ್ಟೇಷನಲ್ಲಿ ಇದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಮತ್ತೆ ಕಾಲ್ ಬರುತ್ತೆ. ಕಮಿಷನರ್ಗೆ ಡೌಟ್ ಬಂದು ಲೌಡ್ ಸ್ಪೀಕರ್ ಹಾಕೋಕೆ ಹೇಳ್ತಾನೆ. ಆದರೆ ಈ ಸಲ ಡಾನ್ ಅವರಪ್ಪ ಕಾಲ್ ಮಾಡಿ 50 ರೂಪಾಯಿಗೆ ತರಕಾರಿ ತೊಗೊಂಡು ಬಾ ಅಂತ ಹೇಳ್ತಾನೆ. ಕಮಿಷನರ್ ಎಲ್ಲರೂ ಹತ್ರ ಸ್ಟೇಟ್ಮೆಂಟ್ ತೊಗೊಂಡು ಈಚೆ ಕಳಿಸ್ತಾರೆ. ಡಾನ್ ಮತ್ತು ಸಿಜ್ಜು ಮೇಲೆ ಸ್ವಲ್ಪ ಡೌಟ್ ಬರುತ್ತೆ, ಆದರೂ ಕಳಿಸ್ತಾರೆ. ಈಚೆ ಬಂದು ಡಾನ್ ಆವಾಗಲೇ ಕಾಲ್ ಮಾಡಿದ್ದ ವ್ಯಕ್ತಿಗೆ ಕಾಲ್ ಮಾಡಿ ಕ್ಯಾಶ್ನ ಸೂಪರ್ ಮಾರ್ಕೆಟ್ ಹತ್ರ ತನ್ನಿ ಅಂತ ಹೇಳ್ತಾನೆ. ಈ ಕಡೆ ಗಿರಿಗೆ ಅವನ ಹೆಂಡತಿ ಕಾಲ್ ಮಾಡಿ ಬರ್ತ್ಡೇಗೆ ಎಲ್ಲ ಐಟಮ್ಸ್ ತೊಗೊಂಡ್ರ ಅಂತ ಕೇಳಿದಾಗ ಗಿರಿ ಐಟಮ್ಸ್ ತೊಗೊಳಕ್ಕೆ ಸೂಪರ್ ಮಾರ್ಕೆಟ್ ಹತ್ರ ಬಾ ಅಂತ ಹೇಳ್ತಾನೆ. ಅಲ್ಲಿ ಡಾನ್ ಮತ್ತು ಸಿಜ್ಜು 10 ಲಕ್ಷ ಕ್ಯಾಶ್ ಇಸ್ಕೊಳ್ಳೋಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಗಿರಿ ಹೆಂಡತಿ ಬರ್ತಾಳೆ. ಅವಳನ್ನ ನೋಡಿ ಡಾನ್ ಸಖತ್ತಾಗಿದ್ದಾಳೆ ಅಂತ ಅವಳನ್ನ ಸೂಪರ್ ಮಾರ್ಕೆಟ್ ಒಳಗೆ ಫಾಲೋ ಮಾಡ್ತಾ ಬಂದು ಹೋಗಿ ಅವಳು ಸೊಂಟ ಟಚ್ ಮಾಡ್ತಾನೆ. ಅವಳು ಡಾನ್ಗೆ ಕಪಾಳಕ್ಕೆ ಹೊಡಿತಾಳೆ. ಅವನು ಸಾರಿ ಅಂತ ಆ ಕಡೆ ಹೋಗ್ತಾನೆ. ಗೌರಿ ಬೇಜಾರಲ್ಲಿ ಈಚೆ ಬರಬೇಕಾದ್ರೆ ಅಲ್ಲಿಗೆ ಗಿರಿ ಬರ್ತಾನೆ. ಗಿರಿ ಗೌರಿ ಹತ್ರ ಏನಾಯಿತು ಅಂತ ಕೇಳ್ತಾನೆ. ಅವಳು ಏನೂ ಹೇಳಲ್ಲ. ಆದರೂ ಗಿರಿಗೆ ಎಲ್ಲ ಅರ್ಥ ಆಗುತ್ತೆ. ಅವನು ಡಾನ್ ಮತ್ತು ಸಿಜು ಹತ್ರ ಹೋಗಿ ಯಾರೋ ನೀವು ಅಂತ ಕೇಳ್ತಾನೆ. ಅದಕ್ಕೆ ಡಾನ್ ನೀವ್ಯಾರು ಅಂತ ಕೇಳ್ತಾನೆ. ಅಷ್ಟೇ, ಗಿರಿ ಇಬ್ಬರಿಗೂ ಚೆನ್ನಾಗಿ ಹೊಡೆದು ಡಾನ್ ಕೈನ ಮುರಿದಾಕಿ ಅಲ್ಲಿಂದ ಈಚೆ ಬರ್ತಾನೆ. ನೈಟ್ ಕಾರ್ತಿಕ ಬರ್ಡೇಯಲ್ಲಿ ಗೌರಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅವಳ ಜೊತೆ ಸಜ್ಜಿ ಹೆಂಡತಿ ಲಕ್ಷ್ಮಿ ಮತ್ತು ಮಗಳು ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆಮೇಲೆ ಗೌರಿ ಗಿರಿಗೆ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಇಬ್ಬರು ಕಾರಲ್ಲಿ ಬರಬೇಕಾದ್ರೆ ಗಿರಿ ಅವನ ಹಳೆ ಲೈಫ್ ನೆನೆಸ್ಕೊಂಡು ನಗ್ತಾ ಇರ್ತಾನೆ. ಗೌರಿ ಕಾರ್ನ ರೋಡ್ ಸೈಡಲ್ಲಿ ಪಾರ್ಕ್ ಮಾಡಿ ಕೆಳಗಿಳಿದು ನಿಂತ್ಕೋತಾಳೆ. ಅಲ್ಲಿಗೆ ಗಿರಿ ಬಂದು ಅವಳ ಪಕ್ಕದಲ್ಲಿ ನಿಂತ್ಕೋತಾನೆ. ಆವಾಗ ಅವರಿಗೆ ಪಟಾಕಿ ಹೊಡಿತಿರೋದು ಕಾಣಿಸುತ್ತೆ. ಅದನ್ನ ನೋಡಿಕೊಂಡು ಇಬ್ಬರು ನಿಂತಿರ್ತಾರೆ. ನೆಕ್ಸ್ಟ್ ಡೇ ಕೊಲೆಯಾಗಿದ್ದ ಸುರೇಶ್ ಡೆಡ್ ಬಾಡಿ ನೋಡೋಕೆ ಗಿರಿ, ಡೇವಿ ಎಲ್ಲರೂ ಒಟ್ಟಿಗೆ ಕಾರಲ್ಲಿ ಬರ್ತಾರೆ. ಬಂದು ಸುರೇಶ್ ಬಾಡಿ ನೋಡಿಕೊಂಡು ಅಲ್ಲಿಂದ ಹೊರಡೋ ಟೈಮಲ್ಲಿ ಅಲ್ಲಿಗೆ ಜೋಶಿ ಬರ್ತಾನೆ. ಸಜ್ಜಿ ಹೋಗಿ ಜೋಶಿನ ಕರ್ಕೊಂಡು ಬಂದು ಕಾರಲ್ಲಿ ಕೂರಿಸ್ಕೋತಾನೆ. ಹಾಗೆ ಕಾರ್ ಮೂವ್ ಮಾಡ್ತಾ ಡೇವಿ ಜೋಶಿಗೆ ಈ ಕೊಲೆ ನೀನೇ ಮಾಡಿಸಿರೋದು ಅಂತ ಗೊತ್ತಾದರೆ ಮತ್ತೆ ನಿನ್ನ ಭೇಟಿ ಆಗಬೇಕಾಗುತ್ತೆ, ಮತ್ತೆ ಆ ಲ್ಯಾಂಡ್ ವಿಚಾರಕ್ಕೆ ನೀನು ಹೋಗಬಾರ್ದು ಅಂತ ವಾರ್ನ್ ಮಾಡಿ ಮಧ್ಯ ದಾರಿಲೇ ಜೋಶಿನ ಇಳಿಸಿ ಅಲ್ಲಿಂದ ನಡ್ಕೊಂಡೇ ಹೋಗು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಡಾನ್ ಮತ್ತು ಸಿಜು ಒಂದು ಆಸ್ಪತ್ರೆಯಲ್ಲಿ ಇರ್ತಾರೆ. ಅಲ್ಲಿಗೆ ಇಬ್ಬರು ಬಂದು ಅವರಿಗೆ 10 ಲಕ್ಷ ಕೊಡ್ತಾರೆ. ಆವಾಗ ಅಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನೆಂದರೆ ಡಾನ್ ಮತ್ತು ಸಿಜುಗೆ ಡೀಲ್ ಕೊಟ್ಟಿದ್ದು ಜೋಶಿ ಅಲ್ಲ, ಕೊಲೆಯಾಗಿರೋ ಸುರೇಶ್ ಅವರ ತಮ್ಮ ಆಸ್ತಿಗಾಗಿ ಅವನ್ನ ಕೊಲೆ ಮಾಡಿಸಿರೋದು ಅಂತ. ಆವಾಗ ಸಿಜು ಇದು ಸಾಕಾಗಲ್ಲ, ಅಲ್ಲಿ ಬೈಪಾಸ್ ರೋಡ್ ಬಂದರೆ 2 ಎಕರೆಗೆ 20 ಕೋಟಿ ಆಗುತ್ತೆ, ನಮಗೆ ಜಾಸ್ತಿ ಬೇಕು ಅಂತಾನೆ. ಅದಕ್ಕೆ ಅವರು ನಮ್ಮ ಹೆಸರಿಗೆ ಲ್ಯಾಂಡ್ ಬಂದ ಮೇಲೆ ನಿಮಗೆ ಕೊಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಡಾನ್ಗೆ ಸೂಪರ್ ಮಾರ್ಕೆಟಲ್ಲಿ ಆಗಿದ್ದ ಅವಮಾನ ಸಹಿಸಿಕೊಳ್ಳೋಕೆ ಆಗದೆ ಗಿರಿ ಮನೆ ಹತ್ರ ಬೈಕಲ್ಲಿ ರೌಂಡ್ಸ್ ಆಗ್ತಾ ಇರ್ತಾರೆ. ಮನೆಯಲ್ಲಿ ಗಿರಿ ಹೆಂಡತಿ ಗೌರಿ ಒಬ್ಬಳೇ ಇರ್ತಾಳೆ. ಅಲ್ಲಿಗೆ ಡಾನ್ ಮತ್ತು ಸಿಜು ಬಂದು ಗೌರಿನ ಕಟ್ಟಾಕ್ತಾರೆ. ಡಾನ್ ಗೌರಿ ಮೇಲೆ ಅತ್ಯಾಚಾರ ಮಾಡ್ತಾನೆ. ಅದನ್ನ ಸಿಜು ವಿಡಿಯೋ ಮಾಡ್ಕೋತಾ ಇರ್ತಾನೆ. ಆ ವಿಷಯ ಗೊತ್ತಾಗಿ ಗಿರಿ ಮನೆಗೆ ಬರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಎಷ್ಟೊಂದು ಜನ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ. ಡಾಕ್ಟರ್ ಸಂದೀಪ್ ಮತ್ತು ಅವನ ಹೆಂಡತಿ ಕೂಡ ಬಂದಿರ್ತಾರೆ. ಗಿರಿ ಮನೆಗೆ ಬಂದಾಗ ಡಾಕ್ಟರ್ ಸಂದೀಪ್ ಹೆಂಡತಿ ಗೌರಿ ಹುಷಾರಾಗಿದ್ದಾಳೆ, ಆದರೆ ಇನ್ನೂ ಶಾಕಲ್ಲಿದ್ದಾಳೆ ಅಂತ ಹೇಳ್ತಾಳೆ. ಗಿರಿಗೆ ಗೌರಿನ ನೋಡೋಕೆ ಆಗದೆ ಒಂದು ರೂಮ್ ಒಳಗೆ ಹೋಗ್ಬಿಡ್ತಾನೆ. ಅಲ್ಲಿಗೆ ಗಿರಿ ಅವರ ಅಮ್ಮ ಬರ್ತಾಳೆ. ಸಜ್ಜಿ ಬಂದು ಗಿರಿ ಅವರ ಅಮ್ಮಂಗೆ ಮಧ್ಯಾಹ್ನ ಸೂಪರ್ ಮಾರ್ಕೆಟಲ್ಲಿ ಇಬ್ಬರು ಹುಡುಗರಿಗೂ ಗಿರಿಗೂ ಜಗಳ ಆಯಿತು, ಅವರೇ ಹೀಗೆ ಮಾಡಿರೋದು ಅಂತ ಹೇಳ್ತಾನೆ. ಗಿರಿ ತಾಯಿ ಗೌರಿ ಹತ್ರ ಹೋಗಿ ಅವಳಿಗೆ ಸಮಾಧಾನ ಮಾಡ್ತಾರೆ. ಅಲ್ಲಿಗೆ ಗಿರಿ ಬರ್ತಾನೆ. ಗಿರಿ ತಾಯಿ ಗಿರಿ ಹತ್ರ ಹೋಗಿ ನೀನು ಇದನ್ನೆಲ್ಲ ಮನಸ್ಸಿಗೆ ಹಾಕೋಬೇಡ, ಅವರಿಬ್ಬರು ನಿನ್ನ ಕೈಗೆ ಸಿಗ್ತಾರೆ, ಸಾಯಿಸಿಬಿಡು ಅಂತ ಹೇಳ್ತಾಳೆ. ಆಮೇಲೆ ಗಂಡ ಹೆಂಡತಿ ಇಬ್ಬರೇ ಮಾತಾಡ್ಕೊಳ್ಳಿ ಅಂತ ಎಲ್ಲರೂ ಈಚೆ ಹೋಗ್ತಾರೆ. ಗಿರಿ ಹೋಗಿ ಗೌರಿನ ತಪ್ಕೋತಾನೆ. ಅವಳು ಇದನ್ನೆಲ್ಲ ತಲೆಗೆ ಹಾಕೋಬೇಡಿ ಅಂತಾಳೆ. ಆವಾಗ ಗಿರಿ ಕೋಪದಲ್ಲಿ ಕೂತ್ಕೋತಾನೆ. ಅದನ್ನ ನೋಡ್ತಿದ್ರೆ ನಮಗೆ ಗೊತ್ತಾಗುತ್ತೆ ಡಾನ್ ಕತೆ ಮತ್ತು ಸಿಜು ಕತೆ ಮುಗಿಯುತ್ತೆ ಅಂತ. ಇಲ್ಲಿಗೆ ಇಂಟರ್ವಲ್ ಬರುತ್ತೆ. ನೆಕ್ಸ್ಟ್ ಸೀನಲ್ಲಿ ಡಾನ್ ಮತ್ತು ಸಿಜು ಬೈಕಲ್ಲಿ ಎಲ್ಲಾದರೂ ಬಚ್ಚಿಟ್ಕೋಬೇಕು ಅಂತ ಹೋಗ್ತಾ ಇರ್ತಾರೆ. ಆದರೆ ಡಾನ್ ಇನ್ನೊಂದು ಡೀಲ್ ಸಿಕ್ಬಿಟ್ರೆ ಸಾಕು, ಇಲ್ಲಿಂದ ಡೈರೆಕ್ಟ್ ಬಿಹಾರ್ಗೆ ಹೋಗಿ ಸೆಟಲ್ ಆಗಿಬಿಡೋಣ ಅಂತ ಹೇಳ್ತಾನೆ. ಈ ಕಡೆ ಗಿರಿಗೆ ಮನೆ ಹೊರಗಡೆ CCTV ಫೋಟೋಸ್ನ ತೋರಿಸ್ತಾರೆ. ಮನೆ ಒಳಗಡೆ CCTVದು ಹಾರ್ಡ್ ಡಿಸ್ಕ್ನ ಡಾನ್ ಮತ್ತು ಸಿಜು ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆ ಫೋಟೋಸ್ನ ಡೇವಿ ಅವನ ಹುಡುಗರಿಗೆ ಕಳಿಸಿ ಇವರಿಬ್ಬರು ಯಾರು ಅಂತ ಕೇಳಬೇಡಿ, ಎಲ್ಲೇ ಇದ್ದರೂ ಇವರಿಬ್ಬರನ್ನ ಹಿಡ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಗಿರಿ ಬಾಮೈದ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣ ಅಂತಾನೆ. ಆದರೆ ಡೇವಿ ಅವರಿಬ್ಬರನ್ನ ನಾನು ನೋಡ್ಕೋತೀನಿ, ನೀನು ಮನೇಲಿ ಗಿರಿನ ಹುಷಾರಾಗಿ ನೋಡ್ಕೊ ಅಂತ ಹೇಳ್ತಾನೆ. ಆವಾಗ ಅಲ್ಲಿಗೆ ಕಲ್ಯಾಣಿ ಬರ್ತಾಳೆ. ಗಿರಿ ಹತ್ರ ಬಂದು ನಾನು ಒಂದು ಕಾನ್ಫರೆನ್ಸಲ್ಲಿದ್ದೆ, ಬರೋಕ್ಕಾಗಲಿಲ್ಲ, ಇದನ್ನ ಲೀಗಲ್ ಆಗಿ ಮೂವ್ ಮಾಡೋದಾ ಅಂತ ಕೇಳ್ತಾಳೆ. ಅದಕ್ಕೆ ಸಜ್ಜಿ ಏನು ಬೇಡ, ನಾವೇ ನೋಡ್ಕೋತೀವಿ ಅಂತ ಹೇಳ್ತಾನೆ. ಡಾನ್ ಮತ್ತು ಸಿಜು ಫೋಟೋ ಗಿರಿ ಹುಡುಗರಿಗೆ ಎಲ್ಲರಿಗೂ ಹೋಗುತ್ತೆ. ಆ ಫೋಟೋ ಜಾಯ್ ಅನ್ನೋ ಅವನಿಗೂ ವಾಟ್ಸಪ್ಪಲ್ಲಿ ಹೋಗುತ್ತೆ. ಜಾಯ್ ಜೊತೆ ಫಸ್ಟ್ ಸೀನಲ್ಲಿ ಟೈರ್ ಪಂಚರ್ ಹಾಕ್ಸೋಕೆ ಹೋಗಿದ್ದ ಆ ಹುಡುಗ ಇರ್ತಾನೆ. ಅವನು ಇವರು ಪೌಲ್ ಅಣ್ಣನ ಪಂಚರ್ ಶಾಪಲ್ಲಿ ವರ್ಕ್ ಮಾಡ್ತಿದ್ರು ಅಂತಾನೆ. ಡೇವಿ ಜಾಯ್ನ ಬಂದು ಮೀಟ್ ಮಾಡೋಕೆ ಹೇಳ್ತಾನೆ. ಜಾಯ್ ದೊಡ್ಡ ಡೀಲ್ ಕೊಡ್ತಾರೆ ಅಂದ್ಕೊಂಡು ಹೋಗ್ತಾನೆ. ಈ ಕಡೆ ಕಮಿಷನರ್ಗೆ ಬೇರೆ ಪೊಲೀಸರು ನಾವು ಆ ಹುಡುಗರನ್ನ ಹಿಡಿಯೋ ಅಷ್ಟರಲ್ಲಿ ಗಿರಿ ಕಡೆಯವರು ಒಡೆದು ಬಿಸಾಕ್ತಾರೆ ಅಂತ ಹೇಳ್ತಾರೆ. ಕಮಿಷನರ್ ಕಲ್ಯಾಣಿಗೆ ಬೈತಾರೆ. ಅವರು ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ಏನು, ನೀವು ನೋಡ್ಕೋಬೇಕು ಅಲ್ವಾ, ಇದರಿಂದ ಜನಗಳಿಗೆ ನಮ್ಮ ಮೇಲಿರೋ ನಂಬಿಕೆ ಎಲ್ಲ ಹೋಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ಕಮಿಷನರ್ ಡೇವಿ ಅಲ್ವಾ ಆಕ್ಟಿವ್ ಆಗಿರೋದು ಅಂತ ಕೇಳ್ತಾನೆ.
ಅದಕ್ಕೆ ಒಬ್ಬ ಪೊಲೀಸ್ ಮುಂದೆ ಬಂದು ಮೇನ್ ಆಗಿ ಗಿರಿ ಇರೋದು ಅವರೆಲ್ಲ ಒಂದು ಟೀಮ್ ಅಂತಾನೆ. ಆವಾಗ ಕಮಿಷನರ್ ಆ ಗಿರಿ ಗೊತ್ತು, ನಾನು ಮುಂಚೆ ಇಲ್ಲಿದ್ದಾಗ ಒಂದು ಕಾಲೇಜಲ್ಲಿ ಹುಡುಗಿ ವಿಷಯವಾಗಿ ಜಗಳ ಮಾಡ್ಕೊಂಡಿದ್ದ ಅಂತಾನೆ. ಅದಕ್ಕೆ ಕಲ್ಯಾಣಿ ಆ ಹುಡುಗಿನೇ ಮದುವೆ ಆಗಿರೋದು ಅಂತಾಳೆ. ಅದಕ್ಕೆ ಕಮಿಷನರ್ ಮಕ್ಕಳು ಇಲ್ವಾ ಅಂತ ಕೇಳಿ ಯಾಕಿಲ್ಲ ಅಂತ ಹೋಗಿ ಗಿರಿನ ಕೇಳ್ಕೊಂಡು ಬಾ ಅಂತ ಕಲ್ಯಾಣಿನ ಬೈದು ಕಳಿಸ್ತಾನೆ. ಆವಾಗ ಒಬ್ಬ ಪೊಲೀಸ್ ಗಿರಿ, ಸಜಿ, ಜಯ, ಡೇವಿ ಮತ್ತು ಗಿರಿ ತಂಗಿ ಗಂಡ ಎಲ್ಲರೂ ಒಂದೇ ಕಾಲೇಜಲ್ಲಿ ಓದಿದ್ದು. ಗಿರಿ ಮತ್ತು ಸಜಿ ಕಸಿನ್ಸ್. ಡೇವಿ ಜೊತೆಯಲ್ಲಿ ಇದ್ದ ಜಯನ ಮದುವೆ ಆದ, ಕುರು ಗಿರಿ ತಂಗಿನ ಮದುವೆ ಆದ. ಈಗ ಅವರೆಲ್ಲ ಫ್ಯಾಮಿಲಿ ಥರ ಸರ್. ಮತ್ತು ಅವ್ರು ಚಿಕ್ಕ ಚಿಕ್ಕ ಡೀಲೆಲ್ಲ ಮಾಡಲ್ಲ, ನನಗಿಂತ ಮುಂಚೆನೇ ಆ ಹುಡುಗರನ್ನ ಇವರೇ ಹುಡುಕ್ತಾರೆ, ಅವ್ರಿಗೆ ಹೊರಗಡೆಯಿಂದ ಫುಲ್ ಸಪೋರ್ಟ್ ಇದೆ ಅಂತಾನೆ. ಈ ಕಡೆ ಒಬ್ಬ ಪೊಲೀಸ್ ಡೇವಿಗೆ ಕಾಲ್ ಮಾಡಿ ಆ ಹುಡುಗರ ಬಗ್ಗೆ ನಿಮ್ಗೆಷ್ಟು ಗೊತ್ತೋ ನಮಗೂ ಅಷ್ಟೇ ಗೊತ್ತಿರೋದು, ಅವರಿಬ್ಬರ ಮೇಲೆ ಯಾವುದೇ ಕೇಸ್ ಇಲ್ಲ, ಆದರೆ ATM ಹತ್ರ ಆಗಿದ್ದ ಕೊಲೆಯಲ್ಲಿ ಇವರೇ ಬಾಡಿನ ಫಸ್ಟ್ ನೋಡಿದ್ದು. ಅಲ್ಲಿ ಅವತ್ತು ನಡೀತಿದ್ದ ಫಂಕ್ಷನಿಂದ ಒಂದು ಸ್ಪೀಕರ್ ತೊಗೊಂಡೋಗಿ ಇವರೇ ATM ಹತ್ರ ಇಟ್ಟಿರೋದು, ಅದನ್ನ ಪಕ್ಕದ ಅಂಗಡಿ CCTV ನೋಡಿ ವೆರಿಫೈ ಮಾಡ್ದು, ಇವರೇ ಆ ಕೊಲೆ ಮಾಡಿರೋದು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾನೆ. ಜೊತೆಗೆ ಆ ಪೊಲೀಸ್ ಸೈಬರಲ್ಲಿ ಕೂಡ ಚೆಕ್ ಮಾಡಿಸ್ತು, ಅವರು ಇನ್ನೂ ತ್ರಿಸೂರು ಬಿಟ್ಟು ಹೊರಗಡೆ ಹೋಗಿಲ್ಲ ಅಂತ ಹೇಳ್ತಾನೆ. ಡೇವಿ ಕಾಲ್ ಕಟ್ ಮಾಡ್ತಿದ್ದಂಗೆ ಅಲ್ಲಿಗೆ ಜಾಯ್ ಮತ್ತು ಆ ಟೈರ್ ಹುಡುಗ ಬರ್ತಾರೆ. ಆವಾಗ ಜಾಯ್ ಅವ್ರನ್ನ ನಾನೇ ಒಂದು ಡೀಲ್ಗೆ ಕರ್ಕೊಂಡು ಹೋಗಿದ್ದೆ, ಬೇರೆ ಡೀಲ್ ಇದ್ದರೆ ನಾನೇ ಮಾಡ್ತೀನಿ ಅಂತಾನೆ. ಡೇವಿ ಸರಿಯಾಗಿ ಹೊಡಿತಾನೆ ಜಾಯ್ಗೆ. ಆಮೇಲೆ ಡೇವಿ ರೈಟ್ ಹ್ಯಾಂಡ್ ಸುನಿ ಅನ್ನೋನು ಜಾಯ್ನ ಕರ್ಕೊಂಡು ಡಾನ್ ಮನೆ ಹತ್ರ ಹೋಗ್ತಾರೆ. ಅಲ್ಲಿ ಡಾನ್ ಅಪ್ಪನ ಲ್ಯಾಂಡ್ ವಿಷಯ ಮಾತಾಡಬೇಕು ಅಂತ ಹೇಳಿ ಜೀಪ್ಗೆ ಎತ್ತಾಕೋತಾರೆ. ಅವ್ರು ಅಲ್ಲಿಂದ ಹೋದ್ಮೇಲೆ ಅಲ್ಲಿಗೆ ಪೊಲೀಸರು ಬರ್ತಾರೆ. ಆಮೇಲೆ ಡೇವಿ ಗಿರಿ ಜೊತೆ ಇದ್ದ ಸಜ್ಜಿಗೆ ಕಾಲ್ ಮಾಡಿ ಆ ಹುಡುಗರ ATM ಹತ್ರ ಕೊಲೆ ಮಾಡಿರೋದಂತೆ, ಅವರಲ್ಲಿ ಒಬ್ಬನ ಅಪ್ಪನ್ನ ಹಿಡಿದಿದ್ದೀವಿ, ಇನ್ನೊಬ್ಬ ಬೇರೆ ಊರವನಂತೆ, ಅವ್ನ ಡೀಟೇಲ್ಸ್ನು ಬೇಗ ಕಂಡುಹಿಡಿತೀವಿ ಅಂತ ಹೇಳ್ತಾನೆ. ಈ ಕಡೆ ಡಾನ್ ಅವ್ನ ಹುಡುಗಿ ಜೊತೆ ಮಜಾ ಮಾಡ್ತಾ ಇರ್ತಾನೆ. ಅವ್ನ ಫೋನ್ಗೆ ಬೇರೆ ಬೇರೆ ಅವರಿಂದ 68 ಮಿಸ್ ಕಾಲ್ ಬಂದಿರುತ್ತೆ. ಅದಕ್ಕೆ ಸಿಜು ಆ ಸಿಮ್ನ ತೆಗೆದು ಬಿಸಾಕೋಕೆ ಹೇಳ್ತಾನೆ. ಡಾನ್ ಅವ್ನ ಹುಡುಗಿನ ಅಲ್ಲೇ ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಮೇಲೆ ಸುನಿ ಜಾಯ್ ಜೊತೆ ಅಲ್ಲಿಗೆ ಜೀಪಲ್ಲಿ ಬಂದು ಆ ಹುಡುಗಿಗೆ ಡಾನ್ಗೆ ಕಾಲ್ ಮಾಡೋಕೆ ಹೇಳ್ತಾರೆ, ಆದರೆ ಕಾಲ್ ಕನೆಕ್ಟ್ ಆಗಲ್ಲ. ಅದಕ್ಕೆ ಆ ಹುಡುಗಿನೂ ಜೀಪ್ ಒಳಗೆ ಎತ್ತಾಕೋತಾರೆ. ಈ ಕಡೆ ಡಾನ್ ಮತ್ತು ಸಿಜು ಹೊಸ ಮೊಬೈಲ್ ತೊಗೊಂಡು ಡಾನ್ ಅವರ ಅಪ್ಪಂಗೆ ಕಾಲ್ ಮಾಡ್ತಾನೆ. ಅದನ್ನ ಡೇವಿ ರಿಸೀವ್ ಮಾಡಿ ಡಾನ್ ಅವರ ಅಪ್ಪಂಗೆ ಹೊಡಿತಾ, ನಿನ್ನ ಫ್ಯಾಮಿಲಿ ಜೀವಂತವಾಗಿರಬೇಕು ಅಂದರೆ ಬಂದು ಸರೆಂಡರ್ ಆಗು ಅಂತಾನೆ. ಅದನ್ನ ಕೇಳಿ ಡಾನ್ ಅವ್ನ ಮೊಬೈಲ್ನ ಅಲ್ಲಿಂದ ಎಸ್ಬಿಡ್ತಾನೆ. ಆವಾಗ ಡಾನ್ ನಮ್ಮ ಹತ್ರ ಎರಡೇ ಆಪ್ಷನ್ ಇರೋದು, ಒಂದು ಇಲ್ಲಿಂದ ಓಡೋಗಬೇಕು, ಇಲ್ಲ ಅವ್ರ ಹತ್ರ ಸರೆಂಡರ್ ಆಗಬೇಕು ಅಂತ ಸಿಜುಗೆ ಹೇಳ್ತಾನೆ. ಆವಾಗ ಸಿಜು ನನ್ನ ಹತ್ರ ಬೇರೆ ಪ್ಲಾನ್ ಇದೆ ಅಂತ ಹೇಳ್ತಾನೆ. ಈ ಕಡೆ ಡೇವಿ ಮನೆ ಹತ್ರ ಇರೋ ಚರ್ಚಲ್ಲಿ ಫಂಕ್ಷನ್ ಇರುತ್ತೆ. ಡೇವಿ ಹೆಂಡತಿ ಜಯಾಗಿ ಗೌರಿ ಕಾಲ್ ಮಾಡಿ ಮನೆಗೆ ಬರೋಕ್ಕಾಗುತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಗೌರಿ ಮನೆಗೆ ಜಯ ಹೋಗ್ತಾಳೆ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಡೇವಿ ಮನೆಯಲ್ಲಿ ಮಲಗಿದ್ದಾಗ ಅಲ್ಲಿಗೆ ಡಾನ್ ಮತ್ತು ಸಿಜು ಬಂದು ಡೇವಿ ಕೈನ ಕಾಲ್ನ ಕಟ್ಟಾಕಿ ಅವನ್ನ ಎಪ್ಸಿ ಡಾನ್ ಅವನಿಗೆ ಹೊಡೆದು ನನ್ನ ಫ್ಯಾಮಿಲಿ ತಂಟೆಗೆ ಹೋಗ್ತೀಯ ಅಂತ ಹೇಳಿ ಸಿಜು ಹತ್ರ ಗನ್ ತಗೊಂಡು ಸೈಲೆನ್ಸರ್ ಹಾಕಿ ಡೇವಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಡೇವಿ ರೈಟ್ ಹ್ಯಾಂಡ್ ಆಗಿದ್ದ ಸುನಿನ ಕೂಡ ಸಾಯಿಸ್ಬಿಟ್ಟಿರ್ತಾರೆ. ವಿಷಯ ಗೊತ್ತಾಗಿ ಎಲ್ಲರೂ ಡೇವಿ ಮನೆ ಹತ್ರ ಸೇರ್ಕೊಂಡಿರ್ತಾರೆ. ಅಲ್ಲಿಗೆ ಜಯನ ಕರ್ಕೊಂಡು ಗಿರಿ ಡೇವಿ ಮನೆಗೆ ಬರ್ತಾನೆ. ಗಿರಿ ಡೇವಿ ಬಾಡಿನ ನೋಡಿ ಫುಲ್ ಬೇಜಾರಾಗಿ ಕಾರ್ ಎತ್ಕೊಂಡು ಡೇವಿ ಮನೆ ಬಿಟ್ಟು ಹೋಗ್ತಾ ಇರ್ತಾನೆ. ಅರ್ಧ ದಾರಿಲಿ ಅವ್ನ ಕಾರ್ಗೆ ಹಿಂದೆಯಿಂದ ಡಾನ್ ಮತ್ತು ಸಿಜು ಶೂಟ್ ಮಾಡ್ತಾರೆ. ಆದರೆ ಗಿರಿ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು ಬಿಟ್ಟು ಕಾರಿಂದ ಗನ್ ತೊಗೊಂಡು ಕೆಳಗೆ ಇಳಿತಾನೆ. ಗಿರಿ ಭುಜಕ್ಕೆ ಬುಲೆಟ್ ಬೀಳುತ್ತೆ. ಗಿರಿ ಕಾರ್ ಹತ್ರ ಬಚ್ಚಿಟ್ಕೊಂಡು ಗನ್ ಲೋಡ್ ಮಾಡಿಕೊಂಡು ಡಾನ್ ಕಡೆ ಶೂಟ್ ಮಾಡ್ತಾನೆ. ಅವರು ಬೈಕ್ ತಗೊಂಡು ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ಗಿರಿ ಕಾರಲ್ಲಿ ಅವನ್ನ ಚೇಸ್ ಮಾಡ್ತಾ ಇರ್ತಾನೆ. ಮಧ್ಯೆ ಅವರು ಕಲ್ ತಗೊಂಡು ಗಿರಿ ಕಾರ್ಗೆ ಹೊಡೆದು ಮುಂದೆಯಿಂದ ಶೂಟ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ದೂರ ಹೋಗಿ ಗಾಡಿನ ನಿಲ್ಲಿಸಿ ಗಿರಿ ಸತ್ತೋದ ಅನ್ಕೋತಾರೆ. ಅದಕ್ಕೆ ಡಾನ್ ಅವ್ನು ಸತ್ತಿರಲಿ ಬದುಕಿರಲಿ ಸ್ವಲ್ಪ ದಿನ ಅಪ್ಸ್ಕೊಂಡು ಆಗೋದೇ ಬೆಟರ್ ಅಂತ ಅಲ್ಲಿಂದ ಎಸ್ಕೇಪ್ ಆಗೋ ಟೈಮ್ಗೆ ಅಡ್ಡ ಕಾರಲ್ಲಿ ಗಿರಿ ಬರ್ತಾನೆ. ಅವ್ರು ಮತ್ತೆ ಬೈಕ್ನ ಟರ್ನ್ ತೊಗೊಂಡು ಹೋಗೋ ಟೈಮಲ್ಲಿ ಒಂದು ಸೇತುವೆ ಮೇಲೆ ಗಿರಿ ಕಾರ್ ತಂದು ಅಡ್ಡ ನಿಲ್ಲಿಸ್ತಾನೆ. ಡಾನ್ ಮತ್ತು ಸಿಜು ನೀರೊಳಗೆ ಬೀಳ್ತಾರೆ. ಆಮೇಲೆ ಗಿರಿ ಆಸ್ಪತ್ರೆಗೆ ಹೋಗ್ತಾನೆ. ಅಲ್ಲಿಗೆ ಸಿಜು ಮತ್ತು ಕುರು ಕೂಡ ಬಂದಿರ್ತಾರೆ. ಅವ್ರಿಗಂತೂ ಕೋಪ ನೆತ್ತಿಗೇರಿರುತ್ತೆ. ಕಡೆಗೆ ಡೇವಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಪೊಲೀಸರು ಆ ನದಿಯಲ್ಲಿ ಡಾನ್ ಮತ್ತು ಸಿಜುನ ಹುಡುಕ್ತಾರೆ, ಆದರೆ ಸಿಗಲ್ಲ. ನ್ಯೂಸಲ್ಲಿ ಎಲ್ಲ ಡೇವಿ ಸತ್ತಿದ್ದೇ ಸುದ್ದಿ. ಅದರಿಂದ ಇವರೆಲ್ಲ ಸ್ವಲ್ಪ ದೂರ ಹೋಗೋಕೆ ಎಲ್ಲರೂ ಒಂದು ರೆಸಾರ್ಟ್ಗೆ ಹೋಗ್ತಾರೆ. ಸ್ವಲ್ಪ ದಿನ ಆದಮೇಲೆ ಗಿರಿ ತಂಗಿ ಗಂಡ ಕುರು ಡಾನ್ ಅವರು ಪಕ್ಕದ ಮನೆ ಅವ್ರ ಹತ್ರ ಡಾನ್ ಬಂದರೆ ತಿಳಿಸಿ ಅಂತ ಹೇಳಿ ದುಡ್ಡು ಕೊಟ್ಟು ಬರ್ತಿರ್ತಾನೆ. ಆವಾಗ ಡಾನ್ ಮತ್ತು ಸಿಜು ಗನ್ ಹಿಡ್ಕೊಂಡು ಕುರು ಕಾರ್ ಹತ್ರ ಇರ್ತಾರೆ. ಡಾನ್ ಗನ್ ತಗೊಂಡು ಕುರುಗೆ ಶೂಟ್ ಮಾಡೋಕ್ಕೆ ಹೋಗ್ತಾನೆ, ಆದರೆ ಗನ್ ಜಾಮ್ ಆಗುತ್ತೆ. ಕುರು ಡಾನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆವಾಗ ಸಿಜು ಚಾಕು ತಗೊಂಡು ಕುರುಗೆ ಚುಚ್ಚಿಬಿಡ್ತಾನೆ. ರೆಸಾರ್ಟಲ್ಲಿ ಇದ್ದ ಗಿರಿಗೆ ಡಾನ್ ಕಾಲ್ ಮಾಡಿ ನಿನ್ನ ಬಾಮ ಇದೊಂದು ಬಾಡಿ ಎತ್ಕೊಂಡೋಗಿ ಬಾ ಅಂತ ಹೇಳ್ತಾನೆ. ಗಿರಿ ಮತ್ತು ಸಜ್ಜಿ ಹೋಗಿ ಕುರುನ ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸ್ತಾರೆ. ಸಜ್ಜಿ ಬಂದು ಗಿರಿಗೆ ಕುರು ಸೇಫ್ ಆಗಿದ್ದಾನೆ, ಅವನ ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳ್ತಾನೆ. ಗಿರಿ ತಾಯಿ ಗಿರಿ ಮತ್ತು ಅವನ ಹೆಂಡತಿನ ಮನೆಗೆ ಹೋಗಿ ಇಲ್ಲಿ ನಾವು ನೋಡ್ಕೋತೀವಿ ಅಂತ ಹೇಳಿ ಗಿರಿನ ಮನೆಗೆ ಕಳಿಸ್ತಾಳೆ. ಗಿರಿ ಮತ್ತು ಸಜ್ಜಿ ಆಸ್ಪತ್ರೆಯಿಂದ ಈಚೆ ಬಂದಾಗ ಗಿರಿ ಟೀಮ್ಗೆ ವರ್ಕ್ ಮಾಡ್ತಿದ್ದ ಪೊಲೀಸ್ ಬಂದು ಅವರಿಬ್ರು ನಾವು ಹಿಡಿತೀವಿ, ನೀವು ಕಾನೂನನ್ನು ಕೈಗೆ ತಗೋಬೇಡಿ ಅಂತ ಹೇಳ್ತಾನೆ. ಆವಾಗ ಸಜ್ಜಿ ಕೋಪದಲ್ಲಿ ಪೊಲೀಸ್ಗೆ ಬೈದು ಅವ್ರನ್ನ ಯಾರೇ ಹಿಡಿದ್ರು ಸಾಯಿಸಿಬಿಡ್ತೀವಿ ಅಂತ ಹೇಳ್ತಾನೆ. ಗಿರಿ ತಾಯಿ ಆಸ್ಪತ್ರೆ ಲಿಫ್ಟಲ್ಲಿ ಹೋಗುವಾಗ ಅಲ್ಲೇ ಬುರ್ಕ ಹಾಕೊಂಡಿದ್ದ ಡಾನ್ ಮತ್ತು ಸಿಜು ಗಿರಿ ತಾಯಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದರೆ ಗಿರಿ ತಾಯಿ ಸಿಜುಗೆ ಒಂದೇ ಕೈಯಲ್ಲಿ ಚೆನ್ನಾಗಿ ಹೊಡಿತಾಳೆ. ಆ ಟೈಮಲ್ಲಿ ಡಾನ್ ಚಾಕುವಲ್ಲಿ ಚುಚ್ಚಿಬಿಡ್ತಾನೆ. ಆಮೇಲೆ ಆಸ್ಪತ್ರೆಯಿಂದ ಈಚೆ ಬಂದು ಗಿರಿಗೆ ಕಾಲ್ ಮಾಡಿ ವಿಷಯ ಹೇಳ್ತಾರೆ. ಮನೇಲಿದ್ದ ಗಿರಿ ಮತ್ತೆ ವಾಪಸ್ ಆಸ್ಪತ್ರೆ ಕಡೆ ಬರ್ತಾ ಇರ್ತಾನೆ. ಆವಾಗ ಸಜ್ಜಿ ಕಾಲ್ ಮಾಡಿ ಅಮ್ಮ
ಹುಷಾರಾಗಿದ್ದಾರೆ. ಡಾನ್ ಮತ್ತು ಸಿಜು ಆಸ್ಪತ್ರೆ ಹತ್ರ ಪೊಲೀಸ್ ಕೈಗೆ ತಗಲಾಕೊಂಡಿದ್ದಾರೆ. ಮೋಸ್ಟ್ಲಿ ಅವರೇ ಸರೆಂಡರ್ ಆಗಿದ್ದಾರೆ ಅನಿಸುತ್ತೆ ಅಂತ ಹೇಳ್ತಾನೆ. ಗಿರಿ ಡೈರೆಕ್ಟ್ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ಡಾನ್ ಮತ್ತು ಸಿಜು ಗಿರಿನ ನೋಡಿ ನಗ್ತಾ ಇರ್ತಾರೆ. ಅಲ್ಲಿಗೆ ಕಮಿಷನರ್ ಬಂದು ಗಿರಿಗೆ ನನಗೊತ್ತು ನಿನಗೆ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ, ಇವ್ರ ಮೇಲೆ ಮತ್ತೆ ಈಚೆ ಬರೋಕ್ಕಾಗದೇ ಇರೋ ಥರ ಕೇಸ್ ಹಾಕ್ತೀವಿ ಅಂತ ಹೇಳಿ ಗಿರಿನ ಅಲ್ಲಿಂದ ಕಳಿಸ್ತಾರೆ. ನೆಕ್ಸ್ಟ್ ಡೇ ಡಾನ್ ಮತ್ತು ಸಿಜುನ ಪೊಲೀಸರು ಕೋರ್ಟ್ಗೆ ಸಬ್ಮಿಟ್ ಮಾಡೋಕ್ಕೆ ಹೋಗ್ತಾರೆ. ಅಲ್ಲಿ ಡಾನ್ ಮತ್ತು ಸಿಜುಗೆ ಯಾರೋ ಗನ್ನಲ್ಲಿ ಶೂಟ್ ಮಾಡ್ತಾರೆ. ಅದು ಅವ್ರ ಭುಜಕ್ಕೆ ಬಂದು ಬೀಳುತ್ತೆ. ನಮಗೆಲ್ಲ ಗೊತ್ತು ಇದನ್ನ ಮಾಡಿಸಿರೋದು ಗಿರಿನೇ ಅಂತ, ಅದು ಪೊಲೀಸರಿಗೂ ಗೊತ್ತಿರುತ್ತೆ. ಪೊಲೀಸರು ಡಾನ್ ಮತ್ತು ಸಿಜುನ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಆದರೆ ಪೊಲೀಸರಿಗೆ ಡೌಟ್ ಇರುತ್ತೆ. ಸಾಯಿಸೋ ಆಗಿದ್ರೆ ಕೋರ್ಟ್ ಹತ್ರನೇ ಸಾಯಿಸ್ಬೋದಿತ್ತಲ್ಲ, ಅವ್ರನ್ನ ಯಾಕೆ ಬಿಟ್ಟರು ಅಂತ. ಹಾಸ್ಪಿಟಲ್ ಮುಂದೆ ತುಂಬ ಜನ ಸೇರಿರ್ತಾರೆ. ಎಲ್ಲ ಗಿರಿ ಕಡೆ ಹುಡುಗರೆ. ಹಾಸ್ಪಿಟಲ್ ಮುಂದೆ ಗಲಾಟೆ ಶುರು ಮಾಡ್ತಾರೆ. ಒಬ್ಬ ಆಂಬ್ಯುಲೆನ್ಸ್ ತಂದು ಪಲ್ಟಿ ಓಡಿಸ್ತಾನೆ. ಎಲ್ಲ ಪೊಲೀಸರು ಈಚೆ ಬರ್ತಾರೆ. ಡಾನ್ ಮತ್ತು ಸಿಜು ಹತ್ರ ಗಿರಿಗೆ ಕೆಲಸ ಮಾಡ್ತಿದ್ದ ಪೊಲೀಸ್ ಇರ್ತಾನೆ. ಅವನು ಫೋನಲ್ಲಿ ಮಾತಾಡಿಕೊಂಡು ಒಬ್ಬ ಪೊಲೀಸ್ನ ಮಾತ್ರ ಬಿಟ್ಟು ಈಚೆ ಹೋಗ್ತಾನೆ. ಕೆಳಗಡೆ ಗಲಾಟೆ ನಿಲ್ಸೋಕ್ಕೆ ಬಂದ ಕಮಿಷನರ್ಗೆ ಅರ್ಥ ಆಗುತ್ತೆ ಈ ಗಲಾಟೆ ಎಲ್ಲ ಡಾನ್ ಮತ್ತು ಸಿಜುನ ಎತ್ತಾಕೊಂಡು ಹೋಗೋಕೆ ಮಾಡಿರೋದು ಅಂತ. ಓಡೋಗಿ ರೂಮ್ ನೋಡಿದ್ರೆ ಗೋಡೆ ಹೊಡೆದು ಡಾನ್ ಮತ್ತು ಸಿಜುನ ಗಿರಿ ಎತ್ತಾಕೊಂಡು ಹೋಗಿರ್ತಾನೆ. ಕಮಿಷನರ್ ಎಲ್ಲ ಸಸ್ಪೆಕ್ಟ್ದು ನಂಬರ್ಸ್ನ ಟ್ರೇಸ್ ಮಾಡಿ ಲೊಕೇಶನ್ ಟ್ರ್ಯಾಕ್ ಮಾಡೋಕ್ಕೆ ಹೇಳ್ತಾರೆ. ಸಜ್ಜಿ ಲೊಕೇಶನ್ ಸಿಗುತ್ತೆ, ಆದರೆ ಅವನ ಜೊತೆ ಯಾರೂ ಇರಲ್ಲ. ಗಿರಿ ಡಾನ್ ಮತ್ತು ಸಿಜುನ ಒಂದು ಫ್ಯಾಕ್ಟ್ರಿಯಲ್ಲಿ ಇಟ್ಟಿರ್ತಾನೆ. ಒಂದು ಸುತ್ತಿಗೆ ಮತ್ತು ಸ್ಕ್ರೂ ಡ್ರೈವರ್ ತಂದು ಅವ್ರ ಮುಂದೆ ಬಿಸಾಕಿ ಫೈಟ್ ಮಾಡೋಕ್ಕೆ ನಿಂತ್ಕೋತಾನೆ. ಅವರು ಟೂಲ್ಸ್ ಎತ್ಕೊಂಡು ಗಿರಿಗೆ ಹೊಡೆಯೋಕೆ ಬರ್ತಾರೆ. ಗಿರಿ ನೋಡೋಕೇನೆ ದೈತ್ಯ, ಬಿಡ್ತಾನ ನಾಯಿಗೆ ಹೊಡೆದಂಗೆ ಹೊಡಿತಾನೆ. ಆಮೇಲೆ ಇಬ್ರು ಕೈ ಮೇಲೆ ಎತ್ತಿ ಕಟ್ಟಾಗ್ತಾನೆ. ಆವಾಗ ಸಿಜು ಮತ್ತು ಡಾನ್ ನಗಾಡ್ತಾ ಇಷ್ಟೇನಾ ನಿನ್ನ ಕೈಲಾಗೋದು ಅಂತ ಆಡ್ಕೋತಾ ಇರ್ತಾರೆ. ಅಷ್ಟರಲ್ಲಿ ಸಿಜು ಬಾಡಿ ಬ್ಲಾಸ್ಟ್ ಆಗಿಬಿಡುತ್ತೆ. ಅದನ್ನ ನೋಡಿ ಡಾನ್ಗೆ ಭಯ ಆಗೋಕ್ಕೆ ಶುರು ಆಗುತ್ತೆ. ಗಿರಿ ಸ್ಲೋ ಮೋಷನಲ್ಲಿ ಕಾರ್ ಕಡೆ ಹೋಗ್ತಾನೆ. ಡಾನ್ ಬಾಡಿ ಕೂಡ ಬ್ಲಾಸ್ಟ್ ಆಗುತ್ತೆ. ಇದನ್ನೆಲ್ಲ ನೋಡ್ತಿದ್ದ ನಮಗೆ ಇವಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾನೆಲ್ಲಿ ಡಾನ್ ಮತ್ತು ಸಿಜುನ ಈಸಿಯಾಗಿ ಸಾಯಿಸ್ಬಿಡ್ತಾನೆ ಅಂದ್ಕೊಂಡಿದ್ದೆ. ಕಡೆಗೆ ಅವರಿಬ್ಬರು ಈ ರೀತಿ ಸತ್ತಿದ್ದಕ್ಕೆ ನಮಗೆ ಖುಷಿಯಾಗುತ್ತೆ. ಯಾಕಂದರೆ ಅವರಿಬ್ಬರು ಗಿರಿ ಫ್ಯಾಮಿಲಿ ಮತ್ತು ಟೀಮ್ಗೆ ಅಷ್ಟು ಹಿಂಸೆ ಕೊಟ್ಟಿರ್ತಾರೆ. ಮೂವಿ ಕ್ಲೈಮ್ಯಾಕ್ಸ್ ಬರೋವರೆಗೂ ಡಾನ್ ಮತ್ತು ಸಿಜುದೇ ಅಪ್ಪರ್ ಹ್ಯಾಂಡ್ ಇರುತ್ತೆ. ಕ್ಲೈಮ್ಯಾಕ್ಸಲ್ಲಿ ಅಷ್ಟೇ ಇರೋದು ಅಪ್ಪರ್ ಹ್ಯಾಂಡ್ ಆಗೋದು. ನನಗಂತೂ ಆ ಲಾಸ್ಟ್ 1 ಅವರ್ ಅಂತೂ ಸಖತ್ ಇಷ್ಟ ಆಯಿತು. ನಿಮಗೂ ಈ ಎಕ್ಸ್ಪ್ಲನೇಷನ್ ಇಷ್ಟ ಆಯಿತು ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀನಿ. ಜೈ ಕರ್ನಾಟಕ.